ಹಾಯ್ ಹಲೋ ಎಲ್ರೂ ಹೇಗಿದ್ದೀರಾ? ನಾನು ನಿಮ್ಮ ಕವಿತಾ ಮಾತಾಡ್ತಾ ಇರೋದು. ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸು ಕೂಡ ನಿಮಗೆ ಬರುತ್ತೆ. ಇವತ್ತು ನಾನು ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಹೋಗ್ತಾ ಇದ್ದೀನಿ. ನಾನು ಮತ್ತು ನನ್ನಿಬ್ಬರು ಸಿಸ್ಟರ್ಸ್ ಜೊತೆಗೆ. ಇದು ಬಂದು KSRTC ಬಸ್ ಸ್ಟ್ಯಾಂಡು. ಪ್ರತಿದಿನ ಏನೋ ಎಸ್ಕಿಲೇಟರ್ ವರ್ಕ್ ಆಗ್ತಾ ಇರಲಿಲ್ಲ. ಇವತ್ತೇನೋ ನಮ್ಮ ಪುಣ್ಯಕ್ಕೆ ಎಸ್ಕಿಲೇಟರ್ ವರ್ಕ್ ಆಗ್ತಾ ಇದೆ. ಯಾವಾಗ ಬಂದರೂ ಪಕ್ಕದಲ್ಲಿರೋ ಮೆಟ್ಲು ಹತ್ಕೊಂಡೇ ಹೋಗ್ಬೇಕಿತ್ತು. ಇದ್ರ ಆಪೋಸಿಟ್ ಬಂದು ಸಿವಿಲ್ ಬಸ್ ಸ್ಟ್ಯಾಂಡ್ ಇದೆ. ಕೆಳಗಡೆ ಗ್ರೌಂಡಲ್ಲಿ ಲೋಕಲ್ ಏರಿಯಾ ಬಸ್ಗಳು ಬರುತ್ತೆ, ಮತ್ತು ಅದ್ರ ಜೊತೆ ಬೆಂಗಳೂರಿಗೆ ಹೋಗೋ ಬಸ್ ಕೂಡ ಇದೆ. ಮೇಲ್ಗಡೆ ಬಂದು ಅದು ಔಟ್ ಆಫ್ ಡಿಸ್ಟಿಕ್ ಹೋಗೋ ಬಸ್ಗಳು ಬರುತ್ತೆ. ಈ ಎಸ್ಕಿಲೇಟರಿಂದ ಬಂದು ರೈಟ್ ಸೈಡ್ ಹೋದ್ರೆ ಮೈಸೂರು ಸ್ಟ್ಯಾಂಡ್ ಬರುತ್ತೆ. ಮೈಸೂರು ಸ್ಟ್ಯಾಂಡಲ್ಲಿ ನಾಗಮಂಗಲ ಬೆಳ್ಳೂರು ಕ್ರಾಸು ಹೋಗೋ ಬಸ್ ಹತ್ತಿದ್ರೆ ಡೈರೆಕ್ಟ್ ಆದಿಚುಂಚನಗಿರಿಗೆ ಹೋಗ್ಬೋದು, ಮತ್ತು ಆದಿಚುಂಚನಗಿರಿಗೆ ಹೋಗೋ ಬಸ್ಗಳು ಕೂಡ ಡೈರೆಕ್ಟ್ ಬಸ್ ಬರುತ್ತೆ. ಅದು ಸಿಗಲಿಲ್ಲ ಅಂತಂದರೆ ನಾಗಮಂಗಲ ಬೆಳ್ಳೂರು ಕ್ರಾಸ್ಗೆ ಹೋಗೋ ಬಸ್ ಹತ್ತಿದ್ರೂ ಆಗುತ್ತೆ. ನಾವು ಹೋಗ್ಬೇಕಾದ್ರೆ ಕಂಡಕ್ಟರ್ ಕೂಡ ಬಂದು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದ್ರು. ನಮಗೆ ಗೊತ್ತಿತ್ತು, ಆದರೂ ಕೇಳಿದ್ವಲ್ಲ ಅಂತ ಹೇಳಿದ್ವು. ನಾಗಮಂಗಲ ಬಸ್ಸು ಕರೆಕ್ಟಾಗಿ 8 ಗಂಟೆಗೆ ಸ್ಟ್ಯಾಂಡಿಗೆ ಬಂತು, ಮಾರ್ನಿಂಗ್ 8 o'clockಗೆ. ನಮ್ಮ ಅಕ್ಕ ಸೀಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಬೇಗ ಹೋಗಿ ಸೀಟ್ ಹಾಕ್ಬಿಟ್ಟು ನಮ್ಮ 3 ಜನನೂ ಒಂದೇ ಸೀಟಲ್ಲಿ ಕೂತ್ಕೊಂಡ್ವು. ಬಸ್ ಟಿಕೆಟ್ ಬಂದು ಒಬ್ಬರಿಗೆ 76 rupees ಆಗುತ್ತೆ. ನಾವು 3 ಜನ ಹೋಗಿದ್ರಿಂದ ಟೋಟಲ್ 228 ಆಯಿತು. ಅಂದರೆ ಗೌರ್ಮೆಂಟ್ ಬಸ್ ಆಗಿರೋದ್ರಿಂದ ಫ್ರೀ ಇದೆ. ಬೇರೆ ಜೆಂಟ್ಸ್ ಯಾರಾದರೂ ಹೋಗೋದಾದ್ರೆ ಅಷ್ಟಾಗುತ್ತೆ. ಕರೆಕ್ಟಾಗಿ ಬಸ್ಸು 8:15ಗೆ ತುಮಕೂರಲ್ಲಿ ಸ್ಟ್ಯಾಂಡ್ ಬಿಟ್ಟು ಮಾರ್ನಿಂಗು ಹೊರಗಡೆ ಹೋಗ್ತಾ ಇದೆ. ನೆಕ್ಸ್ಟ್ ಇವಾಗ ಟೌನಲ್ಲಿಂದ ರೈಟ್ ಸೈಡ್ ಹೋಗುತ್ತೆ. ಕಾರ್ಟೆಕ್ಸು, ಬೀಚಿಪಾಳ್ಯ, ಗುಬ್ಬಿ ಗೇಟಿಂದ ಸ್ಟ್ರೈಟು ಭೀಮಸಂದ್ರ, ನೆಕ್ಸ್ಟ್ ಗುಬ್ಬಿ. ನಾನು ಹೇಳೋದು ಬಸ್ಸಲ್ಲಿ ಹೋಗದೆ ಬಿಟ್ಟು ಬೈಕು ಅಥವಾ ಕಾರಲ್ಲಿ ಹೋಗೋರ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ, ತುಮಕೂರು ಲೋಕಲ್ ಇರೋರಿಗೆ. ಬಟ್ ದೇವಸ್ಥಾನ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿನ ಕ್ಲೀನ್ನೆಸ್ ಆಗಲಿ, ಟೆಂಪಲ್ ಆಗಲಿ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಅದನ್ನು ಪಾರ್ಟ್ 2ನಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಇವಾಗ ಜರ್ನಿ ವೀಡಿಯೋಸ್ ಮಾತ್ರ ಹಾಕ್ತೀನಿ. ನೀವು ಒಂದ್ಸಲ ಹೋಗ್ಬಿಟ್ಟು ವಿಸಿಟ್ ಮಾಡಿ, ಪಾರ್ಟು ನೋಡ್ಕೊಂಡೋಗಿ ವಿಸಿಟ್ ಮಾಡಿ. ಅಷ್ಟೇ ಕ್ಲೀನಾಗಿದೆ, ಒಳಗಡೆ ಹೋದ್ರೆ ಅಷ್ಟೇ ಕೂಲ್ ಆಗಿದೆ. ನೇಚರು ಮತ್ತು ವೆದರು ಎರಡೂ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಇದು ಟೌನಲ್ಲಿಂದ ಸ್ಟ್ರೈಟ್ ಹೋಗ್ತಾ ಇದೆ. ಇದು ಟೌನಲ್ಲಿ ಕೂಡ ಸ್ಟಾಪ್ ಕೊಡುತ್ತೆ ಬಸ್ಸು. ಅದಾದಮೇಲೆ ಕಾರ್ಟೆಕ್ಸ್ ಕೊಡೋದಿಲ್ಲ. ಇನ್ನು ನೆಕ್ಸ್ಟ್ ಭೀಮಸಂದ್ರನೂ ಇಲ್ಲ. ಇದು ಬಂದು ಗುಬ್ಬಿ. ಗುಬ್ಬಿ ಬಂದು ಹೈವೇ ರೋಡಲ್ಲಿ ಡೈರೆಕ್ಟ್ ಬಂದು ಸಿಟಿ ಒಳಗಡೆ ಬರುತ್ತೆ, ಕೆಳಗಡೆ ತಗೊಂಡು. ಇಲ್ಲ 2 ವೀಲರ್ ಹೋಗೋರಾದರೆ ಹೈವೇ ರೋಡಲ್ಲಿ ಡೈರೆಕ್ಟ್ ಸೀದಾ ನಿಟ್ಟೂರ್ಗೆ ಹೋಗ್ಬೋದು. ಇದು ಬಸ್ಸು ಬಸ್ ಸ್ಟ್ಯಾಂಡಿಗೆ ಕಂಪಲ್ಸರಿ ಬರಲೇಬೇಕಾಗಿರೋದ್ರಿಂದ ಗುಬ್ಬಿ ಒಳಗಡೆ ಬರುತ್ತೆ. ಬಟ್ ಇದು ಗುಬ್ಬಿ ಬಸ್ ಸ್ಟ್ಯಾಂಡ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ಗೆ, ಮತ್ತು ರೋಡು ಕೂಡ ಕಿತ್ತಾಕಿದ್ದಾರೆ. ಬೆಸ್ಟ್ ಇವಾಗ ಗುಬ್ಬಿಯಿಂದ ಹೋಗ್ತೀವಿ ಅಂತ ಅಂದರೆ ಬಸ್ಸಲ್ಲಿ ಹೋಗ್ಬೋದು ಅಥವಾ ಕಾರಲ್ಲಿ ಹೋಗ್ಬೋದು. 2 ವೀಲರಲ್ಲಿ ಹೋಗೋದು ಸ್ವಲ್ಪ ಕಷ್ಟನೇ, ಡಸ್ಟ್ ಧೂಳು ಜಾಸ್ತಿ. ಬಸ್ಸು ಕಾರಾದರೆ ಕಂಫರ್ಟಬಲ್ ಆಗಿರುತ್ತೆ. ಈಗ ಕಾಣ್ತಾ ಇರೋದು ಶೀಟ್ ಇದೆಯಲ್ಲ, ಅದು ಗುಬ್ಬಿ ಬಸ್ ಸ್ಟ್ಯಾಂಡು. ಒಳಗಡೆ ಕನ್ಸ್ಟ್ರಕ್ಷನ್ ಇರೋದ್ರಿಂದ ರೋಡಲ್ಲೇ ನಿಲ್ಲಿಸುತ್ತೆ. ಅದು ಕೂಡ ರೋಡ್ ಮಾಡ್ತಾ ಇದ್ದಾರೆ, ಎಲ್ಲ ಕಿತ್ತಾಕಿದ್ದಾರೆ ರೋಡ್ನೂ.
ನೆಕ್ಸ್ಟ್ ಗುಬ್ಬಿ ಆದಮೇಲೆ ನಿಟ್ಟೂರ್ಗೆ ಹೋಗುತ್ತೆ ಬಸ್ಸು. ಹೈವೇಗೆ ಹೋಗಿ ಕನೆಕ್ಟ್ ಆಗಿ ಮತ್ತೆ ನಿಟ್ಟೂರ್ಗೆ ಹೋಗಿ ಲೆಫ್ಟ್ ಸೈಡ್ ತಗೊಂಡು ಸೀದಾ ಸ್ಟ್ರೈಟ್ ಹೋಗುತ್ತೆ. ಸೀದಾ ಸ್ಟ್ರೈಟ್ ಹೋಗುತ್ತೆ. ಅದಾದ್ಮೇಲೆ ನಿಟ್ಟೂರು ಆದ್ಮೇಲೆ ನೆಕ್ಸ್ಟ್ ಕಡಬ ಸಿಗುತ್ತೆ. ನಿಟ್ಟೂರು ಆದ್ಮೇಲೆ ನೆಕ್ಸ್ಟ್ ಕಡಬ. ಅಲ್ಲಿ ಕೂಡ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆ. ಸೊ ಬಸ್ ಸ್ಟ್ಯಾಂಡ್ ಒಳಗಡೆಗೆ ಹೋಗಿ ಮತ್ತೆ ರಿಟರ್ನ್ ಆಚೆ ಬರುತ್ತೆ. ಇದು ಕಡಬನೇ. ಕಡಬ ಒಳಗಡೆ ಬಸ್ ಸ್ಟ್ಯಾಂಡ್ ಹೋಗಿ ರಿಟರ್ನ್ ಬರುತ್ತೆ. ಕಡಬ ಆದ್ಮೇಲೆ ಕಲ್ಲೂರು ಕ್ರಾಸ್ ಸಿಗುತ್ತೆ. ನೆಕ್ಸ್ಟ್ ಇದು ಕಡಬದಿಂದ ಹೊರಗಡೆ ಬರ್ತಾ ಇದೆ. ಇದು ಬಂದು ಟಿ.ಬಿ. ಕ್ರಾಸ್. ರೈಟ್ ಸೈಡು ತುರುವೇಕೆರೆಗೆ ಹೋಗುತ್ತೆ, ಲೆಫ್ಟ್ ಸೈಡು ಕುಣಿಗಲ್ ಹೋಗುತ್ತೆ. ಸ್ಟ್ರೈಟ್ ಹೋದ್ರೆ ಮೈಸೂರು, ನಾಗಮಂಗಲ, ಬೆಳ್ಳೂರು ಕ್ರಾಸ್ ಹೋಗುತ್ತೆ. ನೆಕ್ಸ್ಟ್ ಸ್ವಲ್ಪ ಮುಂದೆ ಹೋಗಿ ಬಸ್ಸು ಲೆಫ್ಟ್ ಸೈಡ್ ತಿರುಗಿಕೊಳ್ಳುತ್ತೆ. ಇದೇ ಚುಂಚನಗಿರಿಗೆ ಹೋಗೋ ರೋಡು. ನೇಚರು ಚೆನ್ನಾಗಿದೆ. ಅಲ್ಲಿ ಬೆಟ್ಟ ಗುಡ್ಡ ಗಿಡ ಮರ ಎಲ್ಲ ಚೆನ್ನಾಗಿದೆ. ಇದು ಬಂದು ಬಸ್ ಸ್ಟಾಪು. ಬಸ್ ಸ್ಟಾಪಿಗೆ ಟರ್ನ್ ತಗೊಳುತ್ತೆ. ಬಟ್ ಎಲ್ಲ ಡಿಸ್ಟಿಕ್ ಬಸ್ ಕೂಡ ಇಲ್ಲಿ ಬಸ್ ಸ್ಟಾಪಿಗೆ ಬರ್ತದೆ. ಬಳ್ಳಾರಿ, ಕೋಲಾರ, ಚಿತ್ರದುರ್ಗ ಪ್ರತಿಯೊಂದು ಡಿಸ್ಟಿಕ್ಕಿಂದನೂ ಬಸ್ ಬರ್ತದೆ ಇಲ್ಲಿಗೆ. ನಾವು ಬೆಳಗ್ಗೆ 8 o'clock ಬೆಳಗ್ಗೆ ಮನೆಯಿಂದ ಹೊರಟಿದ್ವಿ. ಸೊ ತಿಂಡಿ ತಿನ್ನಲಿಲ್ಲ. ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಪಾರ್ಸಲ್ ತೊಗೊಂಬಂದಿದ್ವಿ. ತಿಂಡಿ ತಿಂದು ಹೊರಟ್ವಿ. ಇಲ್ಲಿ ಆಟೋಗಳು ಕೂಡ ಸಿಗುತ್ತೆ. ಟೆಂಪಲ್ ಹತ್ರ ಬಿಡೋದಕ್ಕೆ ಒಬ್ಬರಿಗೆ 10 rupees ಚಾರ್ಜ್ ಮಾಡ್ತಾರೆ. ಇಲ್ಲ ನಾವು ನಡ್ಕೊಂಡೇ ಹೋಗ್ತೀವಿ ಅಂದು 300 meters ಆಗುತ್ತೆ ಅಷ್ಟೇ. ಅಲ್ಲಿ ಸರ್ಕಲಿಂದ ಸ್ಟ್ರೈಟ್ ಮುಂದೆ ಹೋದರೆ ಆಗುತ್ತೆ. ಇಲ್ಲ ಡೌನಿಗೆ ಹೋದ್ರೂ ಹೋಗ್ಬೋದು. ಡೌನಿಗೆ ಹೋದ್ರೆ ಸ್ವಲ್ಪ ಜಾಸ್ತಿ ಮೆಟ್ಲುಗಳು ಸಿಗುತ್ತೆ. ಇಲ್ಲಿಂದ ಹೋದರೆ ಪರವಾಗಿಲ್ಲ, ಸ್ಟ್ರೈಟ್ ಹೋದರೆ ಕಮ್ಮಿ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋನ ನಾನು ಪಾರ್ಟ್ 2ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.